ಅದೇ ರೀತಿ ಪದ್ಮಲತಾ ಮತ್ತು ಸೌಜನ್ಯ ಪ್ರಕರಣ ಕೂಡ SIT ತನಿಖೆ ಮಾಡಬೇಕು. ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯರು ಕೂಡ ಸಮನಾಗಿರ್ಬೇಕು ಅನ್ನೋ ಒಂದು ಸಂದೇಶವನ್ನು ಕೂಡ ಈ ಒಂದು ಕೊಲೆ ಪ್ರಕರಣ ನ್ಯಾಯ ಸಿಗುವುದರ ಮುಖಾಂತರ ಆಗ್ಬೇಕು ಅನ್ನೋಂತ ಆ ಆರೋಪಿಗಳು ಯಾರು ನಮ್ಗೆ ಹೇಳಕ್ ಆಗೋದಿಲ್ಲ. ಅದನ್ನ SIT ತನಿಖೆ ಮುಖಾಂತರ ರುಜುವಾತು ಪಡಿಸಬೇಕು. ಆ ಆರೋಪಿಗಳಿಗೆ ಶಿಕ್ಷೆ ಆಗ್ಲೇಬೇಕು. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಏನು SIT ತನಿಖೆ ಕೊಡುವುದರ ಮುಖಾಂತರ ಧರ್ಮಸ್ಥಳ ನಡೆದಿರುವಂತಹ ಅಸಹಜ ಸಾವು ಕೊಲೆ ಪ್ರಕರಣಗಳನ್ನ ಈಗೇನು ತನಿಖೆಯ ಕೈಗೆತ್ತಿಕೊಂಡಿದೆ, ಇದನ್ನು ನಾವು ದಲಿತ ಹಕ್ಕು ಜಿಲ್ಲಾ ಸಮಿತಿ ಸ್ವಾಗತ ಮಾಡ್ತಾನೆ ಇದೆ. ಅದ್ರ ಜೊತೆಗೇನೆ ನಾವು ಹೇಳುವಂಥದ್ದು, ಈಗೇನು ಈ ಧರ್ಮಸ್ಥಳದ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಅನ್ನುವಂಥ ಏನು ಹೇಳಿಕೆ ಹೇಳಿದೆವೋ, ಇದು ನಿಜವಾಗ್ಲೂ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟದ ಮಾತ್ರ ವಿಚಾರ ಅಲ್ಲ. ಈ ಜನರ, ಮುಖ್ಯವಾಗಿ ನಮ್ಮ ಬೆಳ್ತಂಗಡಿ ತಾಲೂಕಿನ ಇರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ಬೋದು, ಅಥವಾ ಇಡೀ ನಮ್ಮ ರಾಜ್ಯದ ವಿಚಾರ ಇದೀಗ ಸಣ್ಣ ವಿಚಾರವಾಗಿ ಈ ಕ್ಷೇತ್ರದ ವಿಚಾರಗಳು ಉಳಿದಿಲ್ಲ, ಇಡೀ ದೇಶದಂತ ಸದ್ದು ಮಾಡುತ್ತಿರುವುದರಿಂದ ಈ ಪ್ರಕರಣದ ಒಂದು ಧರ್ಮಸ್ಥಳ ಕ್ಷೇತ್ರಕ್ಕೆ ಒಳ್ಳೆ ಹೆಸರು ಇರುವುದರಿಂದ ನಾವು ಏನು ಆಗ್ರಹಿಸ್ತೇವೆ ಅಂತ ಹೇಳಿದ್ರೆ, ಈ ಎಲ್ಲಾ ಪ್ರಕರಣಗಳು ಕೂಡ ನಿಷ್ಪಕ್ಷವಾಗಿ ಒಂದು ತನಿಖೆ ಆಗುವುದರ ಮುಖಾಂತರ ಯಾರು ಆರೋಪಿಗಳಿದ್ದಾರೆ ಅವರು ಪತ್ತೆ ಆಗುವುದರ ಜೊತೆಗೆ ಇನ್ನು ಮುಂದೆ ಧರ್ಮಸ್ಥಳದಲ್ಲಿ ಇಂತಹ ಘಟನೆಗಳು ನಡೆಯಬಾರದು ಅನ್ನುವಂತಹ ಒಂದು ಸಂದೇಶವನ್ನ ಕೊಡಿಸಲಿಕ್ಕೆ ಸಾಧ್ಯ ಆಗಬೇಕು. ಅಷ್ಟು ಮಾತ್ರ ಅಲ್ಲ, ಈಗ ಏನು ಅಸಹಜ ಕೊಲೆ ಸಾವು ಪ್ರಕರಣಗಳನ್ನ ನಾವು SIT ತನಿಖೆ ಕೊಟ್ಟಿದ್ದಾರೆ, ಅದೇ ರೀತಿ ಪದ್ಮಲತಾ ಮತ್ತು ಸೌಜನ್ಯ ಪ್ರಕರಣ ಕೂಡ SIT ತನಿಖೆ ಮಾಡಬೇಕು, ಅಥವಾ ಪ್ರತ್ಯೇಕ ಒಂದು ತಂಡವನ್ನು ಮಾಡುವುದರ ಮುಖಾಂತರ ಆ ಒಂದು ಏನು ಕೊಲೆ ಆಗಿದೆ ಅದಕ್ಕೂ ಕೂಡ ನ್ಯಾಯ ಸಿಗಬೇಕು ಅಂತ ಹೇಳ್ತಿದ್ವಿ. ಯಾಕಂತ ಹೇಳಿದ್ರೆ ಇದು ನಮ್ಮ ಒಂದು ಒಬ್ಬರ ಧ್ವನಿ ಅಥವಾ ಒಂದು ಸಂಘಟನೆ ಧ್ವನಿ ಅಲ್ಲ, ಈ ಮಾನವೀಯತೆಯನ್ನು ಬಯಸುವಂತದ. ಈ ದೇಶದಲ್ಲಿ ಹೆಣ್ಣು ಮಗಳಿಗೆ ಸ್ವಾತಂತ್ರ್ಯ ಸಿಗಬೇಕು, ಅವಳ ಬದುಕು ಒಳ್ಳೆ ರೀತಿಯಲ್ಲಿ ಇರಬೇಕು, ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯರು ಕೂಡ ಸಮನಾಗಿರ್ಬೇಕು ಅನ್ನೋ ಒಂದು ಸಂದೇಶವನ್ನು ಕೂಡ ಈ ಒಂದು ಕೊಲೆ ಪ್ರಕರಣ ನ್ಯಾಯ ಸಿಗುವುದರ ಮುಖಾಂತರ ಆಗ್ಬೇಕು ಅನ್ನೋಂತ ಒಂದು ಮನಸ್ಸುಳ್ಳುವಂತ ಮಾನವೀಯತೆ ಮನಸ್ಸುಗಳೆಲ್ಲವೂ ಕೂಡ ಒಕ್ಕೊರಳಿನ ಧ್ವನಿಯಾಗಿದೆ. ಹಾಗಾಗಿ ನಾವು ಕೂಡ ಆಗ್ರಹ ಪಡಿಸ್ತೇವೆ, ಅಸಹಜ ಸಾವು ಕೊಲೆ ಪ್ರಕರಣಕ್ಕೆ ನ್ಯಾಯ ಸಿಗುವುದರ ಜೊತೆಗೆ ಸೌಜನ್ಯ ಪದ್ಮಲತಾ ಪ್ರಕರಣ ಕೂಡ ನ್ಯಾಯ ಸಿಗಬೇಕು. ಅಷ್ಟು ಮಾತ್ರ ಅಲ್ಲ, ಆನೆ ಮಾವುತ ನಾರಾಯಣ ಅವರ ತಂಗಿ ಯಮುನಯ್ಯ ಏನಿದ್ದಾರೆ ಅವರಿಗೆ ಕೂಡ ನ್ಯಾಯ ಸಿಗಬೇಕು. ಈ ಎಲ್ಲಾ ವಿಚಾರಗಳಲ್ಲಿ ಅವರೊಂದು ಬೇರೆ ಕಡೆ ಹೋಗೋದಲ್ಲ, ಈ ಪ್ರಕರಣಗಳು ಎಲ್ಲಾ ಏನು ಈ ಕೆಟ್ಟ ಹೆಸರು ಬರ್ತಿದೆ ಅಂತ ಯಾರು ಹೇಳ್ತಿದಾರೋ ಆ ಕ್ಷೇತ್ರದ ಹೆಸರು ಇನ್ನು ಒಳ್ಳೆ ರೀತಿ ಉಳಿಬೇಕು ಅನ್ನುವಂಥದ್ದು ನಾವು ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ನಡೆದಿರೋದ್ರಿಂದ ನಾವು ಧರ್ಮಸ್ಥಳ ಅಂತ ಹೇಳ್ತೇವೆ, ಆದ್ರೆ ಯಾವತ್ತೂ ಕೂಡ ಎಡಪಂಥೀಯರು ಅಥವಾ ವಿಚಾರವಾದಿಗಳು ಧರ್ಮಸ್ಥಳ ಕ್ಷೇತ್ರದಲ್ಲಿ ನಡೆದಂತೂ ಯಾರು ಹೇಳುವುದಿಲ್ಲ. ಆ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಅಂತ ಹೆಸರಿದೆ, ಆ ಹೆಸರನ್ನು ಹೇಳದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ನನ್ನ ಹೆಸರು ಈಶ್ವರಿ ಅಂತ ಹೇಳುವಾಗ ನನ್ನ ಹೆಸರು ಬೆಳ್ತಂಗಡಿ ಅಂತ ಹೇಳಲಿಕ್ಕೆ ಸಾಧ್ಯ, ನಾನು ಈಶ್ವರಿ ಆಗಿರ್ತೇನೆ. ಹಾಗಾಗಿ ಮೆನ್ಷನ್ ಮಾಡಬೇಕಾದ್ರೆ ನಾನು ಈಶ್ವರಿ ಅಂತ ಹೇಳಲೇಬೇಕು. ಹಾಗಾಗಿ ಧರ್ಮಸ್ಥಳದಲ್ಲಿ ನಡೆದ ಘಟನೆ ಆಗಿರೋದ್ರಿಂದ ನಾವು ಧರ್ಮಸ್ಥಳವನ್ನು ಮೆನ್ಷನ್ ಮಾಡ್ತೇವೆ ಹೊರತು ಯಾವ ಕಾರಣಕ್ಕೂ ನಾವು ಕ್ಷೇತ್ರವನ್ನು ಹೇಳ್ತಿಲ್ಲ. ನಾವು ಕ್ಷೇತ್ರದವರು ಮಾಡಿದವರು ಅಂತ ಕೂಡ ಹೇಳ್ತಿಲ್ಲ. ನಾವು ಹೇಳಂತೇನು, ಇದು ಒಂದು ಕೊಲೆ ನಡೆದಿದೆ, ಆದ್ರೆ ಅಲ್ಲಿ ಆರೋಪಿ ಯಾರು ಅಂತ ಬೇಕೇ. ಆ ಆರೋಪಿಗಳು ಯಾರು ನಮ್ಗೆ ಹೇಳಕ್ ಆಗೋದಿಲ್ಲ. ಅದನ್ನ SIT ತನಿಖೆ ಮುಖಾಂತರ ರುಜುವಾತು ಪಡಿಸಬೇಕು. ಆ ಆರೋಪಿಗಳಿಗೆ ಶಿಕ್ಷೆ ಆಗ್ಲೇಬೇಕು. ಈ ಶಿಕ್ಷೆ ಏನಾಗ್ಬೇಕು ಅಂದ್ರೆ ಇಡೀ ದೇಶಕ್ಕೆ ಒಂದು ಮಾದರಿ ಹಾಕ್ಬೇಕು. ಒಂದು ಹೆಣ್ಣು ಮಗಳ ಮೇಲೆ ಕೊಲೆ ಬಿಡಿ, ಅತ್ಯಾಚಾರ ಬಿಡಿ, ಹೆಣ್ಣು ಮಗಳಿಗೆ ಓರ ದೃಷ್ಟಿಯಿಂದ ನೋಡುವ ಕೂಡ ಒಂದು ದೃಷ್ಟಿ ಕೂಡ ಬೀಳ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈ ಪ್ರಕರಣಕ್ಕೆ ಒಂದು ಅಂತಿಮ ತೆರೆ ಎಳೆಬೇಕು ಅಂತ ನಮ್ಮ ಕಳಕಳಿಯ ವಿನಂತಿ ಆಗಿರುತ್ತೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಒಂದು ಧರ್ಮಕ್ಷೇತ್ರ, ಧರ್ಮದ ಒಂದಷ್ಟು ಒಳ್ಳೆಯ ಹೆಸರಿತ್ತು ಇಲ್ಲಿವರೆಗೂ ಧರ್ಮಸ್ಥಳದ. ಈಗ ಹೇಳ್ತಿರೋಂಥ ಇದರ ಪ್ರಕಾರ ಒಂದಷ್ಟು ಜನರ ಇದು ಏನು ನಿಮಗೆ ಒಂದಷ್ಟು ಲಿಸ್ಟ್ ಇರುತ್ತೆ, ಸ್ಥಳೀಯರಾಗಿ ಇಂತಿಷ್ಟು ಜನ ಸತ್ತೋಗಿದ್ದಾರೆ, ಸೌಜನ್ಯ ಆಗಿರ್ಬೋದು, ಪದ್ಮಲತಾ ಆಗಿರ್ಬೋದು, ಅಥವಾ ಆನೆ ಮಾವುತನ ಮನೆ ಪ್ರಕರಣ ಆಗಿರ್ಬೋದು. ಆದರೆ ಆತ ಈ ದೂರುದಾರ ಏನಿದ್ದಾನೆ ಆತ ಕೊಟ್ಟಂತ ಲೆಕ್ಕದ ವಿಚಾರದಲ್ಲಿ ನಿಮಗೆ ಇದ್ರ ಬಗ್ಗೆ ಮುಂಚೆನೆ ಮಾಹಿತಿ ಇರ್ತಿತ್ತ, ಸ್ಥಳೀಯರಾಗಿ ಇಷ್ಟಿಷ್ಟು ಜನ ಹೋಗಿರಬಹುದು ಅನ್ನೋದಂತ ಇದಿತ್ತ ಅಂತ? ಈಗ ಖಂಡಿತವಾಗ್ಲೂ ನಮಗೆ ಆ ಮಾಹಿತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಅವರು ಕೊಟ್ಟ ಲೆಕ್ಕಾಚಾರವೇ ಬೇಗಿರ್ಬೋದು, ಅಥವಾ ಲೆಕ್ಕಾಚಾರಕ್ಕೆ ಸಿಗದಂತ ಘಟನೆಗಳು ನಡೆದಿರ್ಬೋದು. ಯಾಕಂತ ಹೇಳಿದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಗುಹೆ, ಆ ಗುಹೆಯೊಳಗಡೆ ಏನೆಲ್ಲ ಆಗಿರ್ಬೋದು ಅಥವಾ ಏನೆಲ್ಲ ವಿಚಾರಗಳು ನಡೆದಿರು ಅಂತ ತಿಳಿದವರು ಯಾರು ಇಲ್ಲ. ಈಗ ಒಂದು ಲಿಸ್ಟ್ ಅಲ್ಲಿ ಪೊಲೀಸ್ UDR ಲೆಕ್ಕದಲ್ಲಿ ಒಂದು ಲೆಕ್ಕ ಇರ್ಬೋದು, ಅಥವಾ ಆ ಪೊಲೀಸರಿಗೆ ಗೊತ್ತಿಲ್ಲದೆ ಆಗಿರುವಂತಹ ಪ್ರಕರಣಗಳು ಎಷ್ಟು ಇರ್ಬೋದು, ಅದು ನಮಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತೇಳಿ ಇನ್ನು ತನಿಖೆ ಮುಖಾಂತರ ಆ ಸತ್ಯ ವಿಚಾರಗಳು ಹೊರಬರಬೇಕೆ ಹೊರತು ನಮ್ಮಿಂದ ಯಾವ ರೀತಿಯ ಲೆಕ್ಕಾಚಾರಗಳು ಇಲ್ಲ. ಈಗ ನಾವು ಪದ್ಮವಲ್ಲಿ ಸೌಜನ್ಯ ಪ್ರಕರಣ ಹೇಳ್ಬೋದು, ಈಗ ಕಣ್ಣಿ ಕಾಣು ನಾರಾಯಣ ಮಾವುತ ನಮಗೆ ಕೊಟ್ಟಿರುವಂತ ಬೇರೆ ವಿಚಾರಗಳು ಎಷ್ಟು ನಡೆದಿರೋ ಅಥವಾ ಎಷ್ಟು ವರ್ಷದಿಂದ ನಡೆದುಕೊಂಡು ಬಂದಿರಬಹುದು ಅಂತ ಇಷ್ಟ ತನಕ ಸೌಜನ್ಯ ಪ್ರಕರಣ ಆಗುವಲ್ಲಿವರೆಗೆ ಅಥವಾ ಅದಕ್ಕಿಂತ ಮೊದಲು ಪದ್ಮಲತಾ ಪ್ರಕರಣ ಆಗುವಲ್ಲಿಗೆ ಅಂದ್ರೆ ಆ ಘಟನೆ ನಡೆಯುವವರೆಗೆ ಧರ್ಮಸ್ಥಳದ ಅಲ್ಲಿ ಚಟುವಟಿಕೆ ಬಗ್ಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ.
ಯಾರಿಗೂ ಕೂಡ ಗೊತ್ತಿರಲಿಲ್ಲ, ಈಗ ಗೊತ್ತಾಗಿದೆ. ಹಾಗಾಗಿ ಎಷ್ಟೊಂದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಾಗಿದೆ ಮೊದಲು ನಡೆದಿರಲಬಹುದು ಅಥವಾ ಇಲ್ಲದೆ ಇರಬಹುದು, ಅದನ್ನು ನಮಗೆ ಹೇಳಲಿಕ್ಕೆ ಅಂತೂ ಖಂಡಿತವಾಗಿ ಸಾಧ್ಯವಿಲ್ಲ ಸರ್. ಈ ತನಿಖೆ ಮೇಲೆ ನಿಮಗೆ ಭರವಸೆ ಇದೆಯಾ? ಸರ್, ಈಗ ನಮಗೆ ಹೇಳಿರುವ ಪ್ರಕಾರ ಮಾಹಿತಿಗಳು ಬೇರೆ ಬೇರೆ ಬರುವ ಪ್ರಕಾರ ಈ SIT ತನಿಖೆಯಲ್ಲಿರುವ ಅಧಿಕಾರಿಗಳು ಯಾವುದೇ ರೀತಿ ಆರೋಪ ಇಲ್ಲದೆ ಇರುವಂತಹ ಒಳ್ಳೆ SIT ತನಿಖೆ ಅಧಿಕಾರಿಗಳು ಅಂತ ಹೇಳ್ತಿದ್ದಾರೆ. ಈಗ ಒಬ್ಬ ಅವನ ಜೀವ ಹೋದ್ರೆ ಈಗ ನಾನೇ ಇರ್ಬೋದು, ನನ್ನ ಜೀವ ಹೋದ್ರೂ ನನಗೆ ಹೆದರಿಕೆ ಇರುವುದಿಲ್ಲ. ನನ್ನ ಸಂಸಾರ ಅಂತ ಬಂದಾಗ, ನನ್ನ ಹೆಂಡತಿ ಅಂತ ಬಂದಾಗ, ನನ್ನ ಗಂಡ ಅಂತ ಬಂದಾಗ, ನನ್ನ ಮಕ್ಕಳು ಅಂತ ಬಂದಾಗ ನಾವು ನಮ್ಗಿಂತ ಜಾಸ್ತಿ ಅವರಲ್ಲಿ ಪ್ರೀತಿ ಇಟ್ಟಿರ್ತೇವೆ ಅಥವಾ ಭವಿಷ್ಯದ ಬಗ್ಗೆ ಕನಸು ಕಾಣ್ತಿರ್ತೇವೆ. ಹಾಗಾಗಿ ಅವರ ಇಡೀ ಕುಟುಂಬ ಪರಿವಾರ ಕೂಡ ಒಂದು ಭದ್ರತೆಯನ್ನ ಕೊಡಬೇಕು ಮಾತ್ರ ಅಲ್ಲ, ಇವರ ನಿಷ್ಪಕ್ಷ ತನಿಖೆ ಮಾಡಲಿಕ್ಕೆ ಯಾವುದೇ ರೀತಿಯ ಅಡ್ಡದಾರಿಗಳು ಬರಬಾರ್ದು. ಈಗ ನಾವು ಹೇಳುವಂಥದ್ದು, ಈಗ ಇದರಲ್ಲಿ ಕೆಲವರು ಮೊನ್ನೆ ಹೇಳಿದ್ದಾರೆ, ಈಗ ಅವರು ಬರೋದಿಲ್ಲ, ಅವರು ಯಾರೇ ಬರೋದಿದ್ರು ಬೇಡ, ಈಗ ಏನಾಗಬೇಕು ಸತ್ಯಾಂಶ ಹೊರಬೇಕು ಅಷ್ಟೇ. ಆ ಕ್ಷೇತ್ರಕ್ಕಿರುವಂತಹ ಹೆಸರು ಅದು ಹಾಗೆ ಇರಬೇಕು. ಇನ್ನು ಮುಂದೆ ಕೂಡ ಒಳ್ಳೆ ರೀತಿಯಲ್ಲಿ, ಅಂದ್ರೆ ಕೆಟ್ಟ ಹೆಸರಲ್ಲ, ಒಳ್ಳೆಯ ಹೆಸರು ಮೊದಲೇನಿತ್ತು, ನಂಬಿಕೆ ಇತ್ತು, ಬೇರೆ ಬೇರೆ ಕಡೆಯಿಂದ ಬರ್ತಿದ್ದ ಒಂದು ಏನು ವಾಸಿಗಳಿದಾರೋ ಅವರೆಲ್ಲೂ ಕೂಡ ವಾಪಸ್ ಬರಬೇಕು, ಧರ್ಮಸ್ಥಳದಂತೆ ಅಂತ ಒಂದು ಒಳ್ಳೆ ವಿಚಾರಗಳು ಅಲ್ಲಿ ಹೋಗಬೇಕು ಅನ್ನೋಂಥದ್ದು ನಮ್ಮ ಒಂದು ಕೊರಳೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.